ಅಧ್ಯಾಯ 2 ಬೆಂಕಿ. ಆರೋಗ್ಯವನ್ನು ಖಾತ್ರಿಪಡಿಸುವ ಜೀರ್ಣಕಾರಿ ಶಕ್ತಿ ಬೆಂಕಿ ಎಂಬ ಪರಿಕಲ್ಪನೆಯು ಆಯುರ್ವೇದದ ಪೋಷಣೆಯ ಹೃದಯದಂತಿದೆ. ಅಗ್ನಿಯು ನಮ್ಮ ಜೀರ್ಣಕಾರಿ ಶಕ್ತಿಯಾಗಿದೆ. ಈ ಜೀರ್ಣಕಾರಿ ಶಕ್ತಿಯು ನಾವು ಸೇವಿಸುವ ಆಹಾರವನ್ನು ನಮ್ಮ ದೇಹಕ್ಕೆ ಅಗತ್ಯವಿರುವ ಪೋಷಣೆಯಾಗಿ ಅಥವಾ ವಿಷವಾಗಿ ಪರಿವರ್ತಿಸುತ್ತದೆ. ಈ ಬೆಂಕಿ ಸರಿಯಾಗಿ ಕೆಲಸ ಮಾಡಿದಾಗ ದೇಹವು ಶಕ್ತಿ ಎಂಬ ಪ್ರಮುಖ ವಸ್ತುವನ್ನು ಉತ್ಪಾದಿಸುತ್ತದೆ. ಈ ಶಕ್ತಿಯು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಅದೇ ಬೆಂಕಿ ದುರ್ಬಲಗೊಂಡರೆ ಆಮ ಎಂಬ ವಿಷಕಾರಿ ವಸ್ತುಗಳು ರೂಪುಗೊಳ್ಳುತ್ತವೆ. ಈ ಆಮವು ದೇಹದಲ್ಲಿ ಕ್ಯಾನ್ಸರ್ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆಧುನಿಕ ವಿಜ್ಞಾನವು ಇದನ್ನು ಒಪ್ಪುತ್ತದೆ. ಸರಿಯಲ್ಲದ ಜೀರ್ಣಕ್ರಿಯೆಯಿಂದಾಗಿ ದೀರ್ಘಕಾಲದ ಉರಿಯೂತ, ಆಕ್ಸಿಡೇಟಿವ್ ಒತ್ತಡ ಮತ್ತು ರೋಗ ನಿರೋಧಕ ವ್ಯವಸ್ಥೆಯ ದುರ್ಬಲಗೊಳ್ಳುವಿಕೆ ದೇಹದಲ್ಲಿ ಸಂಭವಿಸುತ್ತದೆ. ವಿಜ್ಞಾನದ ಪ್ರಕಾರ ಇವೆಲ್ಲವೂ ಕ್ಯಾನ್ಸರ್ಗೆ ಮುಖ್ಯ ಕಾರಣವಾಗಿದೆ. ದೀರ್ಘಕಾಲದ ಜೀರ್ಣಕಾರಿ ಸಮಸ್ಯೆಗಳಿರುವ ಜನರು ಕ್ಯಾನ್ಸರ್ಗೆ 40-60% ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ಎಚ್ಚರಿಸುತ್ತವೆ. ಆಯುರ್ವೇದದ ಪ್ರಕಾರ 4 ರೀತಿಯ ಬೆಂಕಿಗಳಿವೆ. ಮೊದಲನೆಯದು ಸಮ ಅಗ್ನಿ, ಅಂದರೆ ಸಮತೋಲಿತ ಜೀರ್ಣಕ್ರಿಯೆ. ಎರಡನೆಯದು ಮಂದ ಅಗ್ನಿ, ಅಂದರೆ ದುರ್ಬಲ ಜೀರ್ಣಕ್ರಿಯೆ. ಇದು ಅಜೀರ್ಣ ಮತ್ತು ಉಬ್ಬರದಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಸಂಶೋಧನೆಯ ಪ್ರಕಾರ 70% ಕ್ಯಾನ್ಸರ್ ರೋಗಿಗಳಿಗೆ ಮಂದ ಅಗ್ನಿ ಇರುತ್ತದೆ. ಅದಕ್ಕಾಗಿಯೇ ಶುಂಠಿ, ಮೆಣಸು ಮತ್ತು ಜೀರಿಗೆಯಂತಹ ಮಸಾಲೆಗಳೊಂದಿಗೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವುದು ಬಹಳ ಮುಖ್ಯ. ಮೂರನೆಯದು ತೀಕ್ಷ್ಣ ಅಗ್ನಿ, ಅಂದರೆ ತೀವ್ರವಾದ ಜೀರ್ಣಕ್ರಿಯೆ. ಇದು ಅತಿಯಾದ ಹಸಿವು ಮತ್ತು ಆಮ್ಲೇಯತೆಯನ್ನು ಉಂಟುಮಾಡುತ್ತದೆ. ನಾಲ್ಕನೆಯದು ವಿಷಮಾಗ್ನಿ, ಅಂದರೆ ಅಸ್ಥಿರ ಜೀರ್ಣಕ್ರಿಯೆ. ಕೆಲವೊಮ್ಮೆ ಇದು ಒಳ್ಳೆಯದು, ಕೆಲವೊಮ್ಮೆ ಅದು ಅಲ್ಲ. ಕ್ಯಾನ್ಸರ್ ಅನ್ನು ತಡೆಗಟ್ಟಲು ನಾವು ಮೊದಲು ನಮ್ಮ ಬೆಂಕಿಯನ್ನು ಬಲಪಡಿಸಬೇಕು. ಬೆಂಕಿಯನ್ನು ಸರಿಯಾಗಿ ನಿರ್ವಹಿಸುವುದು ಆರೋಗ್ಯಕರ ಜೀವನಕ್ಕೆ ಮೊದಲ ಹೆಜ್ಜೆ.